ಒಬ್ಬ ಅಣ್ಣ ಇದ್ರು ಹಾಗೂ ಒಬ್ಬಳು ತಂಗಿ ಇದ್ರು. ತುಂಬಿದ ಕುಟುಂಬ. ನಾನು ನಾಗೇಶನನ್ನ ಅವರ ಇಡೀ ಕುಟುಂಬದ ಬದುಕನ್ನ ಅವಲೋಕಿಸ್ತಾ ಬಂದವನು, ಗಮನಿಸಿದವನು. ನನ್ನ ದೃಷ್ಟಿಯಲ್ಲಿ ಹೇಳುವುದಾದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಗೇಶ್ ಬಾಲ್ಯದಿಂದಲೂ ನತದ್ರಷ್ಟ. ತನ್ನ 12ನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡ. 4 ಜನ ಅಕ್ಕಂದಿರ ಮದುವೆಯ ವಯಸ್ಸಿಗೆ ಬಂದಂಥ ಸಂದರ್ಭ. ಅಣ್ಣ ಜೀವನ ಪರ್ಯಂತ ಅಸಹಾಯಕವಾದಂಥ ಪರಿಸ್ಥಿತಿ. ಇಂತಹ ಸ್ಥಿತಿಯಲ್ಲಿ ನಾಗೇಶನಿಗೆ ತನ್ನ ಶಿಕ್ಷಣವನ್ನು ಅಥವಾ ಉನ್ನತ ಶಿಕ್ಷಣವನ್ನು ಪಡೆಯುವುದಕ್ಕೆ ಆತ ಅದರಿಂದ ವಂಚಿತನಾದ. ಅಕಸ್ಮಾತ್ ನಾಗೇಶ ಇಲ್ಲಾದರೂ ಉನ್ನತ ಶಿಕ್ಷಣವನ್ನು ಪಡೆದಿದ್ದರೆ ಈ 42ರ ವಯಸ್ಸಿನ ಒಳಗಾಗಿ ಇವಾಗದ ಅತ್ಯಂತ ಪ್ರಸಿದ್ಧ ಪತ್ರಕರ್ತರಾಗ್ತಿದ್ರೋ ಏನೋ. ಅದು ಅವರವರ ಪಡೆದುಕೊಂಡಂತಹ ಬಂದ ಬದುಕಿಗೆ ಸಂಬಂಧಿಸಿದ್ದು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹದ್ದು. ಇನ್ನು ನಾಗೇಶನ ವ್ಯಕ್ತಿತ್ವದ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತನ ಶವ ಸಂಸ್ಕಾರದ ಆ ಸಂದರ್ಭದಲ್ಲಿ ನಾನೂ ಭಾಗಿಯಾಗಿದ್ದೆ. ಅನೇಕ ಆತನ ಆಪ್ತರಲ್ಲಿ ಅವರವರೇ ಮಾತಾಡಿಕೊಳ್ತಾ ಇರುವುದನ್ನು ಗಮನಿಸಿದೆ, ಆಲಿಸಿದೆ. ಅವರು ಹೇಳ್ತಾ ಇದ್ರು, ಸುದ್ದಿ ಮಾಡುವುದೇ ಅವನ ಬದುಕು, ನಿಮಗೆಲ್ಲ ಗೊತ್ತಿದೆ. ಆದರೆ ಆತ ಸದ್ದಿಲ್ಲದೆ ಬದುಕಿದವನು. ಆತನಿಗೆ ಅಹಂಕಾರ ಅನ್ನೋದು ಆತನ ಬಳಿ ಇರಲಿಲ್ಲ. ಇದು ಕೂಡ ಆ ರೀತಿಯಲ್ಲಿ ಯೋಚಿಸಿದವನು ಅಲ್ಲ. ಅದೆಷ್ಟೇ ಬಡತನ ಇದ್ರೂ ಕೂಡ ಆತ ತನ್ನ ವೃತ್ತಿ ಧರ್ಮಕ್ಕೆ ನ್ಯಾಯ ನೀಡಿದವನು. ಅತ್ಯಂತ ಸರಳ ಸಜ್ಜನಿಕೆಯ ಸಾತ್ವಿಕ ವ್ಯಕ್ತಿಯಾಗಿ ಬಾಳಿದವನು. ಅವನ ಮನೆಯಲ್ಲಿ ಒಂದು ಶಿಸ್ತಿತ್ತು. ನಾಗೇಶ್ ಕಿರಿಯನಾದರೂ ಕೂಡ ಆತ ಮನೆಯೊಳಗೆ ಬರುವಾಗ ಯಾರೋ ಅಕ್ಕಂದಿರು ಎದುರು ಬರುವ ಹಾಗಿಲ್ಲ. ಮಾತ್ರವಲ್ಲ, ಅನಗತ್ಯವಾಗಿ ಮಾತನಾಡುವ ಹಾಗಿಲ್ಲ. ಇಂಥ ಒಂದು ಸಂಸ್ಕಾರವನ್ನು ಆತ ಯಾರೋ ಹಿರಿಯರಿಂದಲೋ ಅಥವಾ ಲೋಕಾನುಭವದಿಂದಲೋ ಪಡೆದುಕೊಂಡಿದ್ದ. ಸೊ ನಾನು ಹೆಚ್ಚು ಮಾತಾಡುವುದಿಲ್ಲ ಅಂತ ಆಗಲೇ ಹೇಳಿದ ಹಾಗೆ ನಾನು ನನ್ನ ಮಾತಿನ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇನೆ. ನಾನು ಇಂತಹ ನನ್ನ ಜೀವಿತಾವಧಿಯಲ್ಲಿ ಸುಮಾರು ಅದೆಷ್ಟೋ ಜನ ಹಿರಿಯರ, ಸಂಜಣ್ಣನಂತವರಿಗೆ ಗೊತ್ತಿದೆ, ಹಿರಿಯ ಚೇತನದವರ ಬಗ್ಗೆ ಸಮಾರಾಧನೆ ಕಾರ್ಯಕ್ರಮದಲ್ಲಿ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ಅನುಭವ ಇದೆ. ಆಗ ನನಗೆ ಹಿರಿಯರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ನನ್ನನ್ನು ಯಾವ ವಿಷಾದವೂ ಆವರಿಸ್ತಾ ಇರಲಿಲ್ಲ. ಯಾವ ಶಬ್ದಕ್ಕಾಗಿಯೂ ನಾನು ತಡಕಾಡ್ತಾ ಇಲ್ಲ. ಆದರೆ ಕೆಲವರ ಬಗ್ಗೆ ಮಾತನಾಡುವಾಗ ನಾನು ಕಷ್ಟ ಸಾಧ್ಯವಾಗಿ ಮಾತಾಡುವಂಥ ಪರಿಸ್ಥಿತಿ ನನಗೆ ಬಂದಿತ್ತು. ಓದಿಯವರೇ, ಈ ಬದುಕಿಗೆ ಏನರ್ಥ ಎನ್ನುವಂಥ ಸ್ಥಿತಿಯಲ್ಲಿ ಆಕಸ್ಮಿಕವಾಗಿ ಮರಣ ಹೊಂದಿದವರ ಬಗ್ಗೆ ಮಾತನಾಡುವುದು ನಿಜಕ್ಕೂ ಕಷ್ಟ ಸಾಧ್ಯ. ಅಂಥವರ ಸಾಲಿನಲ್ಲಿ ನಾಗೇಶ್ ಕೂಡ ಒಬ್ಬ. ನಾವೇ ಅದೆಷ್ಟೋ ಮಾತಾಡ್ಕೊಳ್ತೇವೆ. ಇಲ್ಲಿ ಬಹಳಷ್ಟು ಜನ ನನಗೆ ಗೊತ್ತಿದೆ, ಬಹಳಷ್ಟು ಜನ ಪ್ರಾಜ್ಞರು ಕೂಡ ಇಲ್ಲಿ. ನಾವು ಸ್ವಲ್ಪ ನಿರಾಸೆ ಆಗುವಷ್ಟು ಜನ ಇಲ್ಲಿ ಸೇರಿದರೂ ಕೂಡ ನಿರೀಕ್ಷೆ ಎಷ್ಟು ಜನ ಸೇರಿದ್ರು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಎಷ್ಟು ಜನ ಸೇರಿದ್ರು ಅನ್ನುವುದು ಮುಖ್ಯ ಅಲ್ಲ. ಪ್ರಾಮಾಣಿಕವಾಗಿ ಇದರಲ್ಲಿ ಭಾಗವಹಿಸಲೇಬೇಕು ಅಂತ ಇಷ್ಟು ಜನ ಬಂದಿದ್ದಕ್ಕೆ ಸಂತೋಷ ಪಡುವುದು ನಮ್ಮ ಒಂದು ಮೊದಲ ಆದ್ಯತೆ ಆಗಿರಬೇಕು.